ಬೆರಳು ಕೊಟ್ಬಿಟ್ಟು ಅವ್ರನ್ನ ಗೆಲ್ಲಿಸ್ತಾರೆ. ಫುಲ್ ಖುಷಿ ಆಗ್ಬಿಟ್ಟು ಏನ್ ಮಾಡ್ತಾರೆ, ಫುಲ್ ಖುಷಿ ಆಗ್ಬಿಟ್ಟು ಏನ್ ಮಾಡ್ತಾರೆ, ಏನಾದ್ರೂ 2 ವಾರ ಕೇಳಂತ ಫುಲ್ ಖುಷಿಯಾಗಿ ಕೊಟ್ಬಿಡ್ತಾರೆ. ಓಕೆ, ಹಿ ಪ್ರಾಮಿಸಸ್ ಏನ್ ಬೇಕಾದ್ರೂ ಕೇಳಿ ಕೊಟ್ಬಿಡ್ತೀನಿ ಅಂತೇಳಿ ಫುಲ್ ಖುಷಿ ಆಗ್ಬಿಟ್ಟಿರಲ್ಲ, ಅವಾಗ ಮಾತಾಡಿ. ಅದೇ ತಪ್ಪು. ಇಷ್ಟು ದಿವಸದಲ್ಲಿ ಏನಾದ್ರೂ ಒಳ್ಳೇದು 2 ಲೆಜಿಬಲ್ ಇಟ್ ಅಥವಾ ಲೀಗಲ್ 2 ಆಸೆ ಕೇಳ್ಕೊಳಮ್ಮ ಅಂತ ಹೇಳಿಲ್ಲ. ಏನಾದ್ರೂ ಕೇಳೋ ರಾಜ ಅಲ್ವಾ, ಹೊರ ಕೊಟ್ಬಿಟ್ರು. ದಟ್ಸ್ ವೇರ್ ಎಂಟೈರ್ ರಾಮಾಯಣ ಹ್ಯಾಪನ್ಸ್ ದೇರ್. Welcome home. Welcome back to home. Let's continue our communication skill. Stress the major objective of communication multiple times. Boss gale ಕೇಳಿಸ್ಕೊಳ್ಳಿ ಕ್ಲಿಯರ್ ಆಗಿ. If you are a head of the home, if you are a boss of the company, if you are a head of the project, if you are a leader at some institute, ಕೇಳಿಸ್ಕೊಳ್ಳಿ ಕ್ಲಿಯರ್ ಆಗಿ. I've been in door-to-door marketing for a long time. I used to tell everybody one thing: stress the deal. ಡೀಲ್ ನ ಸ್ಟ್ರೆಸ್ ಮಾಡ್ಬೇಕಂದ್ರೆ ಕಸ್ಟಮರ್ ಡಿಸಿಷನ್ ತಗೊಂತಾ ಇಲ್ಲ ಅಂದ್ರೆ ದ ಎಂಟೈರ್ ಡೀಲ್ ನ ಒಂದು 4-5 ಸತಿ ಸ್ಟ್ರೆಸ್ ಮಾಡಿ ಯು ವಿಲ್ ಟೇಕ್ ದಿಸ್ ಅದರ್ವೈಸ್ ಯು ಲೂಸ್ ದಿಸ್ ಅಂತ ಸ್ಟ್ರೆಸ್ ಮಾಡ್ತಾ ಇದ್ವಿ. ಅವು 2-3 ಸತಿ ಎಂಟೈರ್ ಡೀಲ್ ನ ಸ್ಟ್ರೆಸ್ ಮಾಡಿದ್ರೆ ದ ರಿಸಲ್ಟ್ ಇಸ್ ಟು ಕನ್ವರ್ಟ್ ಇನ್ ಟು ಪಾಸಿಟಿವ್. ಓಕೆ, ಮೆನಿ ಟೈಮ್ಸ್ ಕಮ್ಯುನಿಕೇಶನ್ ಅಲ್ಲಿ ನಮ್ಗೆ ಏನ್ ಬೇಕೋ ಆ ಮೇನ್ ಆಬ್ಜೆಕ್ಟ್ ನ ನಾವು ಸ್ಟ್ರೆಸ್ ಮಾಡೋದೇ ಇಲ್ಲ. ಸುಮ್ಮನೆ ಮೇಲ್ಮೇಲೆ ಹೇಳಿ ಬಿಟ್ಬಿಡ್ತೀವಿ, ಅಸ್ಯೂಮ್ ಮಾಡ್ತೀವಿ. ಇಟ್ ವಿಲ್ ನಾಟ್ ಗೋ ಡೀಪರ್ ಇನ್ ಸೈಡ್. ಸ್ಟ್ರೆಸ್ ದ ಮೇನ್ ಆಬ್ಜೆಕ್ಟಿವ್ ಇನ್ ಕಮ್ಯುನಿಕೇಶನ್ಸ್ ಮಲ್ಟಿಪಲ್ ಟೈಮ್ಸ್. ಇಫ್ ಯು ಆರ್ ರೈಟಿಂಗ್ ಡೌನ್, ಲೈಕ್ ಮೇಕ್ ಎ ನೋಟ್ ಆಫ್ ಇಟ್. ಇನ್ ಎನಿ ಕಮ್ಯುನಿಕೇಶನ್ ಒಬ್ಬರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಇಂಪಾರ್ಟೆಂಟ್ ವಿಚಾರ ಎಲ್ಲ ಬಿಟ್ಬಿಟ್ಟು ಬೇರೆ ಏನೇನೋ ಮಾತಾಡ್ತೀವಿ. ಮೇನ್ ಆಬ್ಜೆಕ್ಟ್ ನ ಸ್ಟ್ರೆಸ್ ಮಾಡೋದಿಲ್ಲ ಕಮ್ಯುನಿಕೇಶನ್ ಅಲ್ಲಿ. ಯು ಹ್ಯಾವ್ ಟು ಸ್ಟಿಕ್ ಟು ದ ಪಾಯಿಂಟ್. ಎಲ್ಲೆಲ್ಲೋ ಹೋಗ್ಬಿಡ್ತಾರೆ, ಯು ಹ್ಯಾವ್ ಟು ಗೆಟ್ ದೆಮ್ ಬ್ಯಾಕ್. ಯು ಆಲ್ಸೋ ಎಲ್ಲೆಲ್ಲೋ ಹೋಗೋದು ಬೇಡ. ಕಮ್ ಟು ದ ಮೇನ್ ಆಬ್ಜೆಕ್ಟಿವ್ ಆಫ್ ದ ಕಮ್ಯುನಿಕೇಶನ್. ಕ್ಲಿಯರ್? ಎಕ್ಸಾಂಪಲ್, ನೀವು ಕಲೆಕ್ಷನ್ಗೆ ಹೋಗಿರ್ತೀರಾ, ಮನೆ ಹೆಂಗಿದೆ, ಅಮ್ಮ ಹೆಂಗಿದ್ದಾರೆ, ಅಪ್ಪ ಹೆಂಗಿದ್ದಾರೆ, ವೈಫ್ ಹೆಂಗಿದೆ, ಮಗು ಹೆಂಗಿದೆ, ನಾಯಿ ಮರಿ ಹೆಂಗಿದೆ, ಅವ್ರು ಹೆಂಗಿದ್ದಾರೆ, ಎಲ್ಲ ಕೇಳ್ತೀರಾ. ಬಿಸ್ನೆಸ್ ಅವ್ರು ಏನೇನೋ ಹೇಳ್ತಾರೆ. ಎಲ್ಲ ಹೇಳಿದಾದ್ಮೇಲೆ ಪಾಪ ಎಷ್ಟು ಕಷ್ಟದಲ್ಲಿದ್ದಾರೆ. ಹಾ ಸರ್ ಬನ್ನಿ ಕಾಫಿ ಕೊಡಿಸ್ತೀನಿ ಅಂತ ನೀವೇ ಕರ್ಕೊಂಡೋಗಿ ಕಾಫಿ ಟೀ ಕೊಡಿಸ್ಬಿಟ್ಟು ಥ್ಯಾಂಕ್ ಯು ಸರ್ ಅಂತ ಎದ್ದು ಬರ್ತೀರಾ. ಏನಕ್ಕೆ ಹೋಗಿದ್ದೆ ನಾನು? ಓ ಪೇಮೆಂಟ್ ಕಲೆಕ್ಷನ್ ಕೇಳಕ್ ಹೋಗಿದ್ದೆ, ಅದೇ ಬಿಟ್ಬಿಟ್ಟು ಎಲ್ಲ ಮಾಡಿ ವಾಪಸ್ ಬಂದ್ವಿ. ಆರ್ಡರ್ ಕೇಳಕ್ ಹೋಗಿದ್ವಿ, ಏನೋ ಒಂದು ಡಿಸ್ಕಷನ್ಗೆ ಹೋಗಿದ್ವಿ. There are some 2 things communication. ಒಂದು ಕ್ಯಾಶುಯಲ್ ಕಮ್ಯುನಿಕೇಶನ್, ಅದ್ರಲ್ಲಿ ಮೀನಿಂಗೇ ಇಲ್ಲ, ಸುಮ್ಮನೆ ಮಾತಾಡೋದು. ದಟ್ ಈಸ್ ಕಾಲ್ಡ್ ಬೀಯಿಂಗ್ ಫ್ರೆಂಡ್ಲಿ. ನೋ ಆಬ್ಜೆಕ್ಟಿವ್. ಸುಮ್ಮನೆ ಹಾಯ್ ಕ್ಯಾ ಕರ್ ರಹಾ ಹೈ, ಕೈಸಾ ಆಯ್ತು, ಏನ್ ಮಾಡ್ತಾ ಇದ್ಯಾ, ತಿಂಡಿ ತಿಂದ, ಊಟ ಮಾಡ್ದ, ದಟ್ಸ್ ಅ ಕ್ಯಾಶುಯಲ್ ಕಮ್ಯುನಿಕೇಶನ್. ಅಲ್ಲಿ ಏನು ಆಬ್ಜೆಕ್ಟಿವ್ ಇರ್ಕೂಡ್ದು. ದಟ್ಸ್ ಗುಡ್. ಬಟ್ ವೆನ್ ಯು ಆರ್ ಇನ್ ಅ ಬಿಸ್ನೆಸ್ ಆರ್ ವೆನ್ ಯು ಆರ್ ಇನ್ ಅ ಕಮ್ಯುನಿಕೇಶನ್ ವೇರ್ ನೀವು ಏನೋ ಒಂದು ಇಂಪಾರ್ಟೆಂಟ್ ಅಜೆಂಡಾ ಇದೆ, ಸಬ್ಜೆಕ್ಟ್ ಇದೆ, ಅದನ್ನ ಸ್ಟ್ರೆಸ್ ಮಾಡೋದನ್ನ ಕಲಿಬೇಕು. ಡೋಂಟ್ ಬಿ ಎ ಕ್ಯಾಶುಯಲ್ ಕಮ್ಯುನಿಕೇಟರ್, ಬಿ ಎನ್ ಎಂಪವರಿಂಗ್ ಅಂಡ್ ಟ್ರಾನ್ಸ್ಫಾರ್ಮೇಟಿವ್ ಕಮ್ಯುನಿಕೇಟರ್. ಆಲ್ ಆಫ್ ಯು ಟೈಪ್ ಸ್ಟ್ರೆಸ್ ದ ಆಬ್ಜೆಕ್ಟ್, ಸ್ಟ್ರೆಸ್ ದ ಆಬ್ಜೆಕ್ಟಿವ್. ಏನ್ ಮಾತಾಡ್ಬೇಕು ಅನ್ಕೊಂಡಿದ್ದು ಅದನ್ನ ಮಾಡೋದು. ಸ್ಟ್ರೆಸ್ ದ ಆಬ್ಜೆಕ್ಟಿವ್. ಅಂಡರ್ಸ್ಟುಡ್? ಟೈಪ್ ದೆನ್ ಎಸ್ ಸ್ಟ್ರೆಸ್ STO, ಸ್ಟ್ರೆಸ್ ದ ಆಬ್ಜೆಕ್ಟಿವ್. ಥ್ಯಾಂಕ್ ಯು. All right, let's move on. Generally, we are all human being. Generally, we are all human being. But generally ಏನಾಗುತ್ತೆ ಅಂದ್ರೆ ನಮ್ಗೆಲ್ರಿಗೂ ಮೂಡ್ ಸ್ವಿಂಗ್ ಆಗುತ್ತಾ, ಎಲ್ರಿಗೂ ಭಾವನೆಗಳ ಏರಿಳಿತ ಆಗುತ್ತಾ? ಎಮೋಷನಲ್ ಸ್ವಿಂಗ್, ಎಮೋಷನಲ್ ಇಂಬ್ಯಾಲೆನ್ಸ್. ಟೈಪ್ EB, ಎಮೋಷನಲ್ ಇಂಬ್ಯಾಲೆನ್ಸ್. ಎಮೋಷನಲ್ ಇಂಬ್ಯಾಲೆನ್ಸ್ ಹಾಗೆ ಆಗುತ್ತಲ್ಲ, ಎಮೋಷನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಎಲ್ರಿಗೂ. ಲಿಸನ್ ಟು ದಿಸ್ ಕೇರ್ಫುಲಿ. ಇಫ್ ಯು ವಾಂಟ್ ಟು ಬಿ ಎನ್ ಎಕ್ಸಲೆಂಟ್ ಕಮ್ಯುನಿಕೇಟರ್, ಯಾವಾಗ ಎಮೋಷನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಡೋಂಟ್ ಕಮ್ಯುನಿಕೇಟ್, ವಿಡ್ರಾ. ಏನ್ ಸರ್ ಹಿಂಗೆ ಹೇಳ್ತಾ ಇದ್ದೀರಾ? ಫಸ್ಟ್ ಸ್ಟಾರ್ಟ್ ಮಾಡಿದ ಎಲ್ಲಿಂದ? ನೆವರ್ ಸ್ಟಾಪ್ ಕಮ್ಯುನಿಕೇಶನ್. ಕಂಟಿನ್ಯೂಸ್ ಕಮ್ಯುನಿಕೇಶನ್ ಗಿವ್ಸ್ ಯು ದ ಗ್ರೇಟ್ ರಿಸಲ್ಟ್ ಮಾತಾಡಿದ್ವಿ. ಬಟ್ ಯಾವಾಗ ಮಾತಾಡ್ಕೊಡ್ದು ಅಂತ ಹೇಳ್ತೀನಿ ಕೇಳಿ. ಯಾವಾಗ ನಿಮ್ಮ ಭಾವನೆಗಳು ಏರಿರುತ್ತೆ, ವೆನ್ ಯು ಆರ್ ನಾಟ್ ಇನ್ ಸ್ಟೇಬಲ್ ಮೈಂಡ್. ನಿಮ್ಮ ಭಾವನೆಗಳು ಸ್ಟೇಬಲ್ ಆಗಿಲ್ಲ,
Never communicate. That's where the big mistake we do. ಏನ್ ಮಾಡ್ಬಿಡ್ತೀವಿ, ಇಫ್ ಯು ಆರ್ ಟು ಆಂಗ್ರಿ, ಒಂದು ಎರಡು ವರ್ಡ್ ಎಕ್ಸ್ಟ್ರಾ ಪುಷ್ ಮಾಡಿ ಬಿಟ್ವಿ, ಬಾಣ ಸಕ್ ಚುಚ್ಚುತ್ತೆ ಹೋಗ್ಬಿಟ್ಟು, ಚುಚ್ಚುತ್ತೋ ಒಳಗಡೆ ಹಾರ್ಟ್ಗೆ ಒಂದ್ಸತಿ ಹೋಗ್ಬಿಟ್ಟು, ನೀವು 50 ಸತಿ ಸಾರಿ ಹೇಳಿದ್ರು ಎಷ್ಟೋ ವರ್ಷಗಳಾದ್ಮೇಲೆ ಹೇಳ್ತಾರೆ, ನೀನ್ ಅವತ್ ನನ್ಗೆ ಹಂಗೆ ಹೇಳ್ಬಿಟ್ಟೆ. ಒಂಚೂರು ಬಾಯಿ ತಪ್ಪಿ ಎಮೋಷನಲ್ ಇಂಬ್ಯಾಲೆನ್ಸ್ ಆದಾಗ ಹೇಳ್ಬಿಟ್ವಿ, ಮುಗಿದ ಕತೆ. ಕೋಪ, ತುಂಬಾ ಖುಷಿಯಾದಾಗನೂ ಅಷ್ಟೇ, ಟೂ ಮಚ್ ಹ್ಯಾಪಿ, ಡೋಂಟ್ ಸ್ಪೀಕ್. ಯಾಕೆ? ರಾಮಾಯಣ, ರಾಮನ ತಂದೆ, ಯುದ್ಧ, ವೈಫ್, ರಥ, ಬೆರಳು ಕೊಟ್ಬಿಟ್ಟು ಅವ್ರನ್ನ ಗೆಲ್ಲಿಸ್ತಾರೆ, ಫುಲ್ ಖುಷಿ ಆಗ್ಬಿಟ್ಟು ಏನ್ ಮಾಡ್ತಾರೆ, ಫುಲ್ ಖುಷಿ ಆಗ್ಬಿಟ್ಟು ಏನ್ ಮಾಡ್ತಾರೆ, ಏನಾದ್ರೂ 2 ವಾರ ಕೇಳಂತ ಫುಲ್ ಖುಷಿಯಾಗಿ ಕೊಟ್ಬಿಡ್ತಾರೆ. ಓಕೆ, ಹಿ ಪ್ರಾಮಿಸಸ್, ಏನ್ ಬೇಕಾದ್ರೂ ಕೇಳು ಕೊಟ್ಬಿಡ್ತೀನಿ ಅಂತೇಳಿ ಫುಲ್ ಖುಷಿ ಆಗ್ಬಿಟ್ಟಿರಲ್ಲ, ಅವಾಗ ಮಾತಾಡಿ, ಅದೇ ತಪ್ಪು. ಇಷ್ಟು ದಿವಸದಲ್ಲಿ ಏನಾದ್ರೂ ಒಳ್ಳೇದು 2 ಲೆಜಿಬಲ್ ನೆಟ್ ಅಥವಾ ಲೀಗಲ್ 2 ಆಸೆ ಕೇಳ್ಕೊಳಮ್ಮ ಅಂತ ಹೇಳಿಲ್ಲ, ಏನಾದ್ರೂ ಕೇಳೋ, ರಾಜ ಅಲ್ವಾ, ಹೊರ ಕೊಟ್ಬಿಟ್ರು. ದಟ್ಸ್ ವೇರ್ ಎಂಟೈರ್ ರಾಮಾಯಣ ಹ್ಯಾಪನ್ಸ್ ದೇರ್. ಓಕೆ, ನಾವು ತುಂಬಾ ಖುಷಿಯಾಗಿರ್ಬೇಕಾದ್ರೆ ಗೊತ್ತಿಲ್ಲದ್ರೆ ಏನೇನೋ ಮಾತಾಡ್ಬಿಡ್ತೀವಿ, ಏನೇನೋ ಪ್ರಾಮಿಸ್ ಮಾಡ್ಬಿಡ್ತೀವಿ. ವಿ ಟ್ರೈ ಟು ಬಿಕಮ್ ಎ ಹೀರೋ. ತುಂಬಾ ಕೋಪ, ಡಲ್ಲು, ಬೇಜಾರು, ಬೇಸರ, ತುಂಬಾ ಭಾವನೆಗಳು ಇಂಬ್ಯಾಲೆನ್ಸ್ ಆಗಿತ್ತು, ಅವಾಗ ಮಾತಾಡಿದ್ರು ಏನಾಗ್ತೀವಿ, ನಮ್ಗೆ ನಾಲ್ಗೆ ಹಿಡಿತಾ ಇಲ್ದಿರ ಏನೇನೋ ಮಾತಾಡ್ಬಿಡ್ತೀವಿ. ಸೊ ವಾಟ್ ಟು ಡೂ ನೌ? ಎ ಗುಡ್ ಕಮ್ಯುನಿಕೇಟರ್, he never speaks in his imbalanced emotion. Take a pause. ನಾನು ಸ್ಟಾಪ್ ಮಾಡಿ ಅಂತಿಲ್ಲ, ಪಾಸ್, ಡ್ರಿಂಕ್ ವಾಟರ್, ಆ ಕಡೆ ಈ ಕಡೆ ತಿರುಗಾಡಿ ಬನ್ನಿ. ನಿಮ್ಮ ಭಾವನೆ ಒಂದು, ಕೆಲವರಿಗೆ ಅದು ತುಂಬಾ ಬೇಗ ಕಂಟ್ರೋಲ್ ಬಂದ್ಬಿಡುತ್ತೆ. ಯಾರು ತುಂಬಾ ಬೇಗ ಕಂಟ್ರೋಲ್ ಇರೋ ಅಭ್ಯಾಸ ಇರ್ತೀರಾ, 5 ಸೆಕೆಂಡಿಂದ 10 ಸೆಕೆಂಡ್ ಅಥವಾ ಅರ್ಧ ನಿಮಿಷ, 1 ನಿಮಿಷ, 2 ನಿಮಿಷದಲ್ಲಿ, ಅಥವಾ ಡಿಪೆಂಡ್ ಆನ್ ಯುವರ್ ಇಮೋಷನಲ್ ಇಂಬ್ಯಾಲೆನ್ಸ್ 1-2-3 ನಿಮಿಷದಲ್ಲಿ ವಾಪಸ್ ಬಂದ್ಬಿಡ್ತೀರಾ. ಯು ಹ್ಯಾವ್ ಟು ಪ್ರಾಕ್ಟೀಸ್. ವೆನ್ ಯು ಕಮ್ ಬ್ಯಾಕ್, then your emotions is balanced, ನಿಮ್ಮ ಹಾರ್ಟ್ ಬೀಟ್ ಸೇಮ್ ಇದೆ, your breathing is normal, you are calm mind, then you continue communication. ಎಷ್ಟು ಜನರಿಗೆ ಅರ್ಥ ಆಯ್ತು? ಕಾಮ್ ಮೈಂಡ್. ಓಕೆ, ನಾವು ಅದರ್ ವೇ ರೌಂಡ್, ಅಪೋಸಿಟ್ ಪರ್ಸನ್ ತುಂಬಾ ಇಂಬ್ಯಾಲೆನ್ಸ್ ಇದ್ದಾರೆ, ಅವಾಗ ಏನ್ ಮಾಡೋದು ಸತ್ಯ ಅವರೇ? ಅದು ಮಜಾ ಇದೆ. ವೆನ್ ಸಂಬಡಿ ಇಸ್ ಇನ್ ಎಮೋಷನಲ್ ಇಂಬ್ಯಾಲೆನ್ಸ್ ಅಲ್ಲಿ ಏನೇ ಮಾತಾಡಿದ್ರು ಇಲ್ಲಿ ಕೇಳಿಸ್ಕೊಳ್ಳಿ, ಇಲ್ಲಿಂದ ಬಿಟ್ಬಿಡಿ, ಒಳಗೆ ತಗೊಂಡ್ಬೇಡಿ. Listen here, listen and leave it here. Listen, ಬಿಟ್ಬಿಡಿ. ಕೇಳಿಸ್ಕೊಳ್ಳಿ, ಈ ಕಡೆ ಬಿಟ್ಬಿಡಿ. Don't take inside. Why? The other person is your loved ones. ತಂದೆ, ತಾಯಿ, ಅಣ್ಣ, ತಮ್ಮ, ತಂಗಿ, ರಿಲೇಟಿವ್, ವೈಫ್, ಹಸ್ಬೆಂಡ್, ಪ್ರೀತಿ ಪಾತ್ರ ಆದವ್ರು ಎಮೋಷನಲ್ ಇಂಬ್ಯಾಲೆನ್ಸ್ ಅಲ್ಲಿ ಇರಬೇಕಾದ್ರೆ ಏನಾದ್ರೂ ಹೇಳಿದ್ರೆ, ಗುಡ್ ಕಮ್ಯುನಿಕೇಟರ್, ಒಳ್ಳೆ ಕಮ್ಯುನಿಕೇಟರ್, ಇಲ್ಲಿ ಕೇಳಿಸ್ಕೊಂಡು ಇಲ್ಲಿ ಬಿಟ್ಬಿಡಿ, ಇಲ್ಲಿ ಕೇಳಿಸ್ಕೊಂಡು ಇಲ್ಲಿ ಬಿಟ್ಬಿಡಿ. Understood? So we completed. Never communicate in emotional imbalance. Done. ಆಮೇಲೆ ಕೆಲವರು ಮಾತಾಡೋ ಚಾಳಿ, ಕೆಲವರು ತುಂಬಾ ಮಾತಾಡೋ ಚಾಳಿ ಅಂದ್ರೆ ಮಾತಾಡ್ತಾ ಇರ್ತಾರೆ ಯಾವಾಗ್ಲೂ. ದೇ ಡೋಂಟ್ ನೋ ವೆನ್ ಟು ಸ್ಟಾಪ್. ದೇ ಗೋ ಆನ್, ಮಾತಾಡ್ತಾ ಇರ್ತಾರೆ. ಅಪೋಸಿಟ್ ಪರ್ಸನ್ ಅರ್ಜೆಂಟು ಕೆಲಸ ಇದೆ, ಹೋಗ್ಬೇಕು, ಅದು ಇದು ಅಂತ ಏನೋ ಹೇಳಕ್ ಹೋಗ್ತಾರೆ. ಹೌದಾ, ಹಾ, ಓಕೆ ಅಂತ ಎದ್ದು ಹೋಗ್ತೀವಿ ನಾವು. ಅಂದ್ರೆ ಏನ್ ಕರಿತೀವಿ, ವಿ ಗೋ ಆನ್ ಬ್ರಾಗಿಂಗ್, ಎಳಿತಾ ಇರ್ತೀವಿ ಕಮ್ಯುನಿಕೇಶನ್. ಎ ಗುಡ್ ಕಮ್ಯುನಿಕೇಟರ್, ಎ ಗುಡ್ ಮೂವಿ ಟಕ್ ಅಂತ ಹೇಳ್ಬಿಟ್ಟು ಇಂಟರ್ವಲ್ ಬಂದಿರುತ್ತೆ, ಟಕ್ ಅಂತ ಮೂವಿ ಮುಗ್ದೋಗುತ್ತೆ. ಅಯ್ಯೋ, ಇನ್ನು ಮೂವಿ ಮುಗ್ದೋಯ್ತು, ಎಷ್ಟು ಚೆನ್ನಾಗಿದೆ, ಇನ್ನೂ ಸ್ವಲ್ಪ ಇರಬೇಕಾಗಿತ್ತು. ಒಳ್ಳೆ ಮಾತುಗಾರನ್ಗೆ ತುಂಬಾ ಚೆನ್ನಾಗಿ ಗೊತ್ತು ಯಾವಾಗ ಕರೆಕ್ಟ್ ಟೈಮಲ್ಲಿ ಸ್ಟಾಪ್ ಮಾಡ್ಬೇಕಂತ. He should know when to stop at appropriate time. A good communicator will never drag, ಎಳ್ಕೊಂಡು ಹೋಗಲ್ಲ. He stops at a right time. Correct? A point ಕರ್ಕೊಂಡೋಗಿ he stops there and he makes opposite person to think and involve. Type in the chat box. Stop at right time. Too much is too bad.
And last two. Okay. ಒಳ್ಳೆ ಮಾತುಗಾರ ಆಗ್ಬೇಕಂದ್ರೆ ಇಟ್ ಡಸಂಟ್ ಕಮ್ ಫಾರ್ ಮೆನಿ ಪೀಪಲ್. ಲೈಕ್ ನನ್ನಂತವ್ರಿಗೆ ಅಂತೂ ಅವಾಗ ಎಷ್ಟೊಂದು ತಪ್ಪು ಮಾತಾಡ್ತೀನಿ ಅಂತ ನನಗೆ ಅನ್ಸುತ್ತೆ. ಬಟ್ ಹೌ ಡು ಐ ಕರೆಕ್ಟ್ ಮೈ ಸೆಲ್ಫ್? ಫಸ್ಟ್ ಥಿಂಗ್, ನಾವು ಮಾತಾಡಿದ್ದಾದ್ಮೇಲೆ ರಿವ್ಯೂ ಯುವರ್ ಸೆಲ್ಫ್. ನಮ್ಗೆ ನಾವು ರಿವ್ಯೂ ಮಾಡ್ಕೊಬೇಕು. ಏನು ಮಾತಾಡಿದೆ, ಹೆಂಗೆ ಮಾತಾಡಿದೆ, ಏನು ಭಾವನೆಗಳಿತ್ತು, ಎಕ್ಸ್ಪ್ರೆಷನ್ ಏನಿತ್ತು, ಮೀನಿಂಗ್ ಏನು ಕೊಟ್ಟೆ ನಾನು ಮಾತಾಡಿದ್ರಲ್ಲಿ, ಆಪೋಸಿಟ್ ಪರ್ಸನ್ಗೆ ಏನು ಅರ್ಥ ಆಯಿತು, ರೈಟ್? ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರಾ ಅಥವಾ ಅರ್ಥ ಮಾಡ್ಕೊಂಡಿಲ್ವಾ? ಟೇಕ್ ಫೀಡ್ಬ್ಯಾಕ್ ಆರ್ ಗಿವ್ ಫೀಡ್ಬ್ಯಾಕ್. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಗುಡ್ ಕಮ್ಯುನಿಕೇಟರ್ ಯಾವಾಗ ಆಗ್ತಾರೆ ಅಂದರೆ ತಮಗೆ ತಾವು ಏನು ಮಾಡಿದಾಗ ವಾಪಸ್ಸು ಯೋಚನೆ ಮಾಡಿ, ಕನ್ನಡದಲ್ಲಿ ಏನು ಕರೀತಾರೆ ಆತ್ಮಾವಲೋಕನ, ನಮ್ಮ ನಾವು ವಿಮರ್ಶೆ ಮಾಡ್ಕೊಳೋದು. ಆತ್ಮಾವಲೋಕನ ವಿಮರ್ಶಿಸ್ಕೊಳೋದು. ನಾನು ಏನು ಮಾತಾಡಿದೆ, ಓಕೆ, ಹೇಗೆ ಮಾತಾಡಿದೆ, ಹಿಂಗೆ ನನ್ನ ಎಕ್ಸ್ಪ್ರೆಷನ್ ಇತ್ತು, ಟೋನ್ ಹೇಗಿತ್ತು, ಸರಿಯಾಗಿ ಮಾತಾಡೋದನ್ನ, ಜಾಸ್ತಿ ಮಾತಾಡೋದನ್ನ, ಕಡಿಮೆ, ಸುಮ್ಮನೆ ಒಂದ್ಸತಿ ಮೈಂಡಲ್ಲಿ ರನ್ ಮಾಡಿ ದ ಬೆಸ್ಟ್ ವಿಮರ್ಶೆ ನೀವು ಮಾಡ್ಕೊತೀರಾ. ಓಕೆ, ಯಾವಾಗ ನೀವು ತುಂಬ ಚೆನ್ನಾಗಿ ವಿಮರ್ಶೆ ಮಾಡ್ಕೊತೀರಾ, ಸ್ವ ವಿಮರ್ಶೆ ಮಾಡ್ಕೊತೀರಾ, you start growing in your communication. Initially take from your people, okay, and then take from others also. Like ಏನು ಮಾತಾಡಿದೆ, give it. ಲಾಸ್ಟ್ ಟಿಪ್ಸ್ ತುಂಬ ಇದೆ ಕಮ್ಯುನಿಕೇಶನ್ ಅಲ್ಲಿ, ಇದು 12ನೇ ಟಿಪ್ಸ್ ಇದು. ಓಕೆ, ಲಾಸ್ಟ್ ಟಿಪ್ ಏನು ಗೊತ್ತಾ? ಐ ವಾಂಟ್ ಟು ಆಸ್ಕ್ ಯು ಆಲ್ ಆಫ್ ಯು, ನಾನು ಚೆನ್ನಾಗಿ ಮಾತಾಡ್ತೀನಾ? ಡು ಐ ಸ್ಪೀಕ್ ಗುಡ್? ಐ ನೋ ಐ ಸ್ಪೀಕ್ ಗುಡ್. ಮೊದಲು ನಾನು ಎಲ್ಲರನ್ನು ಮೆಚ್ಚಿಸಕ್ಕೋಸ್ಕರ ಮಾತಾಡ್ತಾ ಇದ್ದೆ. ಲಿಸನ್ ಟು ದಿಸ್ ಕೇರ್ಫುಲಿ. ಲಾಸ್ಟ್ ಸೆಂಟೆನ್ಸ್ ಕರೆಕ್ಟಾಗಿ ಕೇಳಿಸ್ಕೊಂಬಿಡಿ, ಲಾಸ್ಟ್ ಫಾರ್ಮುಲಾ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಲಾಸ್ಟ್ ಸ್ಟೆಪ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಡೋಂಟ್ ಕಮ್ಯುನಿಕೇಟ್ ಟು ಇಂಪ್ರೆಸ್, ಕಮ್ಯುನಿಕೇಟ್ ಟು ಎಕ್ಸ್ಪ್ರೆಸ್. ಅಷ್ಟೇ. ಎಲ್ಲರನ್ನು ಮೆಚ್ಚಿಸಕ್ಕೆ ಮಾತಾಡಬೇಡಿ, ವ್ಯಕ್ತಪಡಿಸ್ಲಿಕ್ಕೆ ಮಾತಾಡಿಸಿ, ಒಳ್ಳೆ ಮಾತುಗಾರ ಆಗ್ತೀರಾ. ಅದಕ್ಕೆ ಕನ್ನಡದಲ್ಲಿ ನಾನು ಇರೋದು. ನಾನು I know I'm not so great in English or in Hindi. Of course, like ಅಲ್ಲಿ ಒಂದು ಹೋಗಿ ಕೃಷಿ ಮಾಡಿದ್ರೆ ಬೆಳೆದು ಬಿಡ್ತೀವಿ. ಬಟ್ ಕನ್ನಡದಲ್ಲಿ ಚೆನ್ನಾಗಿ ಮಾತಾಡ್ತೀವಿ ಅಂದಮೇಲೆ ವ್ಯಕ್ತಪಡಿಸ್ಲಿಕ್ಕೆ ಯಾಕೆ ಕಷ್ಟ ಬೀಳಬೇಕು? ನಾನು ಯಾವತ್ತೂ ಯಾರಿಗೂ ಮೆಚ್ಚಿಸ್ಲಿಕ್ಕೆ ಮಾತಾಡಲ್ಲ. ಮೆಚ್ಚಿಸಕ್ಕೆ ಮಾತಾಡಕ್ಕೆ ಹೋಗಿ ನಾವು ತಪ್ಪು ಮಾಡ್ತೀವಿ. ನಮ್ಮನ್ನು ವ್ಯಕ್ತಪಡಿಸ್ಲಿಕ್ಕೆ ಮಾತಾಡ್ಸಕ್ಕೆ ಶುರು ಮಾಡಿದಾಗ ಎಲ್ರಿಗೂ ಏನಾಗ್ತೀವಿ? ನಮ್ಮನ್ನು ವ್ಯಕ್ತಪಡಿಸ್ಲಿಕ್ಕೆ ಮಾತಾಡಿಸಿದಾಗ ಎಲ್ರಿಗೂ ಮೆಚ್ಚುಗೆ ಆಗ್ತೀವಿ. ದಟ್ಸ್ ಇಸ್ ದ ಕಮ್ಯುನಿಕೇಶನ್ ಸ್ಕಿಲ್. Communicate to express, not to impress. Simple thing. Done? Aste. That's it. Thank you so much. All the best.